ಡೆಲ್ಲಿ ಪೊಲೀಸ್ದ ಹೊಸ ಅಧಿಸೂಚನೆ ಪ್ರಕಟಣೆ ಮಾಡಿರ್ತಾರೆ. ಇದ್ರೊಳಗೆ ಹಲವಾರು ರೀತಿ ಪೋಸ್ಟ್ ಅದಾವೆ. CISF ಅದಾವ, BSF ಐತಿ, CRPF, ITBP, ಅಸ್ಸಾಂ ರೈಫಲ್, ಈ ರೀತಿಯಾಗಿ ಹಲವಾರು ರೀತಿ ಪೋಸ್ಟ್ಗಳದಾವೆ. ಮತ್ತು ಇದರಲ್ಲಿ ಟೋಟಲ್ ಆಗಿ 3073 ಅಧಿಸೂಚನೆ ಟೋಟಲ್ ಆಗಿ ಪೋಸ್ಟ್ ಇದ್ದಿರ್ತವೆ. ಮತ್ತು ಇದಕ್ಕೆ ಅರ್ಜಿಯನ್ನು ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇಲ್ಲಿ ನೋಡಿರಿ, ಅರ್ಜಿಯನ್ನು ಸಲ್ಲಿಸೋಕೆ ಪ್ರಾರಂಭ ದಿನಾಂಕ ನೋಡಿರಿ 26/9/2025 ಅರ್ಜಿಗಳು ಪ್ರಾರಂಭ ಆಗಿರ್ತವೆ. ಮತ್ತು ಈಗಾಗಲೇ ಇದು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿ 3 ದಿನ ಆಗೈತಿ. ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ 16/10/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಸ್ನೇಹಿತರೆ, ಇಷ್ಟರೊಳಗಾಗಿ ನೀವು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬೇಕಾಕತಿ. ಮತ್ತು ಇದರ ಡೈರೆಕ್ಟ್ ಅಪ್ಲೈ ಮೋಡ್ ಲಿಂಕನ್ನು ನಮ್ಮ ಗೌರ್ಮೆಂಟ್ ಜಾಬ್ ಅಪ್ಡೇಟ್ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತದೆ ನೋಡಿರಿ. ಕ್ವಾಲಿಫಿಕೇಷನ್ ಯಾರು ಆಗಿರ್ತೈತಿ ಅಂಥವ್ರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ. ಇಲ್ಲಿ ನೋಡಿರಿ, ಇದು ಅವ್ರ ಅಫಿಷಿಯಲ್ ವೆಬ್ಸೈಟ್ ಆಗಿರ್ತೈತಿ. ಈ ವೆಬ್ಸೈಟನ್ನು ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಇರ್ತೈತಿ ನೋಡಿರಿ. ಸ್ನೇಹಿತರೆ, ಮತ್ತು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ನೋಡಿರಿ 16/10/2025 ಇದು ಅರ್ಜಿಯನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಿರ್ತೈತಿ. ಮತ್ತು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ನೋಡಿರಿ 17/10/2025 ಇದು ಪೇಮೆಂಟ್ ಮಾಡೋಕೆ ಲಾಸ್ಟ್ ಡೇಟ್ ಇದಿರ್ತೈತಿ. ಮತ್ತು ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ರೆ ಮತ್ತು ಕರೆಕ್ಷನ್ ವಿಂಡೋ ನೋಡಿರಿ. ಎದಕ್ಕೆ ಅಂತಂದ್ರೆ ನೀವು ಅಪ್ಲಿಕೇಶನ್ ಹಾಕಿದಾಗ ಏನಾದರೂ ಮಿಸ್ಟೇಕ್ ಮಾಡಿದಿರಂದ್ರೆ ನೀವು ಕರೆಕ್ಷನ್ ವಿಂಡೋ ಅದನ್ನು ತಿದ್ದುಪಡಿ ಮಾಡ್ಕೊಳಕ್ಕೆ ಟೈಮಿಂಗ್ ಕೊಟ್ಟಿರ್ತಾರೆ. ಇಲ್ಲಿ ನೋಡಿರಿ 24/10/2025 26/10/2025 ಅಂದ್ರೆ 2 ದಿನ ನಿಮ್ಮ ಟೈಮಿಂಗ್ ಇರ್ತೈತಿ. ಇಷ್ಟರೊಳಗೆ ನೀವು ಇದಕ್ಕೆ ಏನಾದರೂ ಮಿಸ್ಟೇಕ್ ಮಾಡ್ಕೊಂಡಿದ್ದಂದ್ರೆ ನೀವು ಅದು ತಿದ್ದುಪಡಿ ಮಾಡ್ಕೋಬೋದು. ಮತ್ತು ಎಕ್ಸಾಮ್ ಯಾವ ಕಂಡಕ್ಟ್ ಮಾಡ್ತಾರಂದ್ರೆ ಇಲ್ಲಿ ನೋಡಿರಿ ನವಂಬರ್ ಅಥವಾ ಡಿಸೆಂಬರ್ ಒಳಗೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇಲ್ಲಿ ನೋಡಿರಿ ಪೋಸ್ಟ್ ವೈಸ್ ವೇಕೆನ್ಸಿಗಳು ನೋಡ್ತಾ ಹೋಗೋದಾದ್ರೆ BSF ಎಷ್ಟು ಪೋಸ್ಟ್ ಅದಾವೆ, CRPF ಎಷ್ಟು ಪೋಸ್ಟ್ ಅದಾವೆ, ಮತ್ತು CISF SSBಗೆ ಇಲ್ಲಿ 1ನೇದು CRPF ಪೋಸ್ಟ್ ನೋಡಿರಿ. ಇದಕ್ಕೆ ಮೇಲ್ ಮತ್ತು ಫಿಮೇಲ್ ಇಬ್ಬರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸ್ಬೋದು. ಮೇಲ್ದವ್ರು ನೋಡ್ತಾ ಹೋದಾದರೆ ಇವರಲ್ಲಿ 407 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು EWSನಲ್ಲಿ 101, OBCಲಿ 272 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು ಅದೇ ರೀತಿಯಾಗಿ SCಯಲ್ಲಿ ನೋಡಿರಿ 151 ಪೋಸ್ಟ್, ಮತ್ತು STಯಲ್ಲಿ 75 ಪೋಸ್ಟ್. ಟೋಟಲಾಗಿ 1006 ಇದು CRPFದವ್ರಿಗೆ 1006 ಪೋಸ್ಟ್ ಅದಾವೆ. ಇದು ಮೇಲ್ದವ್ರಿಗೆ. ಮತ್ತು ಅದೇ ರೀತಿಯಾಗಿ ಫಿಮೇಲ್ದವ್ರಿಗೆ ನೋಡಿರಿ ಇವರಲ್ಲಿ 10 ಪೋಸ್ಟ್ಗಳು, EWSನಲ್ಲಿ 2 ಪೋಸ್ಟ್ಗಳು, OBCಯಲ್ಲಿ 6 ಪೋಸ್ಟ್, ಮತ್ತು SCಯಲ್ಲಿ 3 ಪೋಸ್ಟು, ಮತ್ತು STಯಲ್ಲಿ 2. ಟೋಟಲಾಗಿ ಫಿಮೇಲ್ದವ್ರಿಗೆ 23. ಈ ರೀತಿಯಾಗಿ CRPFದಲ್ಲಿ 1029 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇದು CRPF ಆಯ್ತು. ಮತ್ತು BSFದವ್ರಿಗೆ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ BSFದವ್ರಿಗೆ ಇದರಲ್ಲಿ ಟೋಟಲಾಗಿ 223 ಪೋಸ್ಟ್ ಖಾಲಿ ಇದಾವೆ. ಮೇಲ್ದವ್ರಿಗೆ 87 URದಲ್ಲಿ ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಮತ್ತು EWSನಲ್ಲಿ 21 ಪೋಸ್ಟು, OBCಯಲ್ಲಿ 57 ಪೋಸ್ಟು, ಮತ್ತು SCಯಲ್ಲಿ 31, STಯಲ್ಲಿ 16. ಟೋಟಲಾಗಿ 212 ಮೇಲ್ದವ್ರಿಗೆ ಖಾಲಿ ಇದ್ದಿರ್ತವೆ. ಸ್ನೇಹಿತರೆ, ನೀವು ಕ್ಯಾಟಗರಿ ವೈಸ್ ನೋಡ್ಕೊಡ್ರಿ. ನಿಮ್ಮ ಕ್ಯಾಟಗರಿ ವೈಸ್ ವೇಕೆನ್ಸಿನ ಚೆಕ್ ಮಾಡ್ಕೊಂಡು ಇದಕ್ಕೆ ಅರ್ಜಿನ ಹಾಕಿರಿ. ಬೇಕಾಗಿತ್ತಂದ್ರೆ ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಅಲ್ಲಿ ನೀವು ವೇಕೆನ್ಸಿ ಪೋಸ್ಟ್ ವೈಸ್ ವೇಕೆನ್ಸಿ ನೋಡ್ಕೊಂಡು ಇದಕ್ಕೆ ಅರ್ಜಿ ಸಲ್ಲಿಸ್ರಿ. ಇಲ್ಲಿ ಫಿಮೇಲ್ದವ್ರು ನೋಡಿರಿ ಇವರಲ್ಲಿ 4 ಪೋಸ್ಟ್ ಅದಾವೆ. EWSನಲ್ಲಿ 1, OBCಯಲ್ಲಿ 3, SCಯಲ್ಲಿ 2, STಯಲ್ಲಿ 1. ಟೋಟಲಾಗಿ 11 ಪೋಸ್ಟ್ ಅದಾವೆ. ಇಲ್ಲಿ ITBPಯಲ್ಲಿ ನೋಡಿರಿ ಇದರಲ್ಲಿ ಟೋಟಲಾಗಿ 223 ಪೋಸ್ಟ್ಗಳು ಖಾಲಿದಾವೆ. ಇಲ್ಲಿ ನೋಡಿರಿ 223. ಮತ್ತು ಅದೇ ರೀತಿಯಾಗಿ CISF ಪೋಸ್ಟ್ ನೋಡಿರಿ. CISFದಲ್ಲಿ ಟೋಟಲಾಗಿ 1294 ಪೋಸ್ಟ್ಗಳು ಖಾಲಿ ಇದ್ದಿರ್ತವೆ. ಇಲ್ಲಿ ನೋಡಿರಿ ವೇಕೆನ್ಸಿ ಕ್ಯಾಟಗರೀಸ್ ನೋಡ್ತಾ ಹೋಗೋದಾದರೆ ಇವರಲ್ಲಿ 473 ಪೋಸ್ಟ್ಗಳು ಖಾಲಿದಾವೆ. EWSನಲ್ಲಿ 116, OBCಯಲ್ಲಿ 314, SCಯಲ್ಲಿ 175, STಯಲ್ಲಿ 86. ಈ ರೀತಿಯಾಗಿ ಮೇಲ್ದವ್ರಿಗೆ 1164 ಪೋಸ್ಟ್ಗಳು ಖಾಲಿದಾವೆ. ಫಿಮೇಲ್ದವ್ರಿಗೆ ನೋಡಿರಿ ಇವರಲ್ಲಿ 53 ಪೋಸ್ಟು, ಮತ್ತು EWSನಲ್ಲಿ 13 ಪೋಸ್ಟು, OBCಯಲ್ಲಿ 35 ಪೋಸ್ಟು, ಮತ್ತು SCಯಲ್ಲಿ 19 ಪೋಸ್ಟು, STಯಲ್ಲಿ 10 ಪೋಸ್ಟು. ಟೋಟಲಾಗಿ 130. ಈ ರೀತಿಯಾಗಿ CISFದಲ್ಲಿ ಇಲ್ಲಿ ನೋಡಿರಿ 1294 ಪೋಸ್ಟ್ಗಳು ಖಾಲಿ ಇದಾವೆ. ಮತ್ತು SSB ನೋಡಿರಿ ಇದರಲ್ಲಿ ಟೋಟಲಾಗಿ 82 ಪೋಸ್ಟ್ಗಳು ಖಾಲಿ ಇದಾವೆ. ಇಲ್ಲಿ ಕ್ಯಾಟಗರಿ ವೈಸ್ ವೇಕೆನ್ಸಿಗಳು ಚೆಕ್ ಮಾಡ್ಕೋಬೋದು. ಸ್ನೇಹಿತರೆ, ಈ PDF ನಮ್ಮ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಹಾಕಿರ್ತ ನೋಡಿರಿ. ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೊರಿ. ಮತ್ತು ಇದಕ್ಕೆ ಅರ್ಜಿಯನ್ನು ಸಲ್ಲಿಸೋಕೆ ವಯಸ್ಸಿನ ಮಿತಿ ನೋಡ್ತಾ ಹೋಗೋದಾದರೆ ಇಲ್ಲಿ ನೋಡಿರಿ ಮಿನಿಮಮ್ ಇದಕ್ಕೆ ಯಾರು ಅರ್ಜಿಯನ್ನು ಸಲ್ಲಿಸ್ಬೇಕಂತ ಇರ್ತಿರಲ್ಲ ನೀವು ಮಿನಿಮಮ್ 20 ವರ್ಷ ವಯಸ್ಸನ್ನು ಹೊಂದಿರಬೇಕು. ಇಲ್ಲಿ ನೋಡಿರಿ ಮಿನಿಮಮ್ 20 ವರ್ಷ. ಮ್ಯಾಕ್ಸಿಮಮ್ ನೋಡ್ತಾ ಹೋದಾದರೆ ಮ್ಯಾಕ್ಸಿಮಮ್ 25 ವರ್ಷ ಈ ರೀತಿಯಾಗಿರ್ತೈತಿ. ಮತ್ತು ನಿಮ್ಗೆ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ. SC ST ಅವ್ರಿಗೆ 5 ವರ್ಷ ಇರ್ತೈತಿ. ಮತ್ತು ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ದವ್ರಿಗೆ 3 ವರ್ಷ, ಎಕ್ಸ್ ಸರ್ವಿಸ್ನವ್ರಿಗೆ 3 ವರ್ಷ. ಈ ರೀತಿಯಾಗಿ ನಿಮ್ಗೆ ವಯಸ್ಸಿನ ಸಡಲಿಕೆ ಕೂಡ ಇರ್ತೈತಿ. ಇದಕ್ಕೆ ಅರ್ಜಿಯನ್ನು ಯಾರು ಹಾಕೋರು ಇರ್ತಾರೆ ನಿಮ್ಗೆ 20 ವರ್ಷ ಆಗಿರಬೇಕು ಮಿನಿಮಮ್. ಮತ್ತು ಗರಿಷ್ಠ 25 ವರ್ಷ ಈ ರೀತಿಯಾಗಿ ವಯಸ್ಸಿರ್ತೈತಿ. ಇಲ್ಲಿ ನೋಡಿರಿ ಅರ್ಜಿನ ಸಲ್ಸಕ್ಕೆ ಕ್ವಾಲಿಫಿಕೇಷನ್ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ ಬ್ಯಾಚುಲರ್ ಡಿಗ್ರಿ ಅಂದರೆ ಪದವಿಯನ್ನು ಯಾರ್ದು ಕಂಪ್ಲೀಟ್ ಆಗಿರ್ತೈತಿ ಗ್ರ್ಯಾಜುಯೇಟ್ ಆದವರು ಇಂಥವ್ರು ಅದಕ್ಕೆ ಅರ್ಜಿಯನ್ನು ಸಲ್ಲಿಸ್ರಿ.
ಇಲ್ಲಿ ನೋಡಿರಿ, ಬ್ಯಾಚುಲರ್ ಡಿಗ್ರಿ ಕಂಪ್ಲೀಟ್ ಆದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಬರ್ತೈತಿ. ನೀವು 10th ಮೇಲೆ ಸೆಕೆಂಡ್ PUC ಮೇಲೆ ಇದಕ್ಕೆ ಅರ್ಜಿ ಸಲ್ಸಕ್ಕೆ ಬರೋಂಗಿಲ್ಲ. ಬ್ಯಾಚುಲರ್ ಡಿಗ್ರಿ ಅಂದರೆ ಗ್ರ್ಯಾಜುಯೇಟ್ ಆದಂಥ ಅಭ್ಯರ್ಥಿಗಳು ಮಾತ್ರ ಇದಕ್ಕೆ ಅರ್ಜಿಯನ್ನು ಸಲ್ಸಕ್ಕೆ ಬರ್ತೈತಿ. ಮತ್ತು ಎಕ್ಸಾಮಿನೇಷನ್ ಸೆಂಟರ್ ನೋಡಿರಿ, ನಮ್ಮ ಕರ್ನಾಟಕದವರು ಈ KKR ರೀಸನ್ದ ಎಲ್ಲೆಲ್ಲಿ ಎಕ್ಸಾಮಿನೇಷನ್ ಸೆಂಟರ್ ಅದಾವ ಅಂತ ನೋಡ್ತಾ ಹೋದಾದರೆ ಇಲ್ಲಿ ನೋಡಿರಿ, ಕರ್ನಾಟಕ ಕೇರಳ ರೀಜನ್ ಅಂದರೆ KKRದ ಇಲ್ಲಿ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ ಒಳಗೆ ನಮ್ಮ ಎಕ್ಸಾಮಿನೇಷನ್ ಸೆಂಟರ್ ಇರ್ತೈತಿ. ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಇಲ್ಲಿ ನೋಡಿರಿ ಎರ್ನಾಕುಲಂ, ಕೊಲ್ಲಂ, ಕೊಟ್ಟಾಯಂ ಮತ್ತು ಇಲ್ಲಿ ನೋಡಿರಿ ತಿರುವನಂತಪುರಂ, ತಿರ್ಸೂರು, ಕರವತ್ತಿ, ಕಣ್ಣೂರು, ಈ ರೀತಿಯಾಗಿ ನಿಮ್ಮ ಕರ್ನಾಟಕದವ್ರಿಗೆ ಎಕ್ಸಾಮಿನೇಷನ್ ಸೆಂಟರ್ ಇರ್ತಾವೆ. ನಮ್ಮ ಕರ್ನಾಟಕದವರು ಇದಕ್ಕೆ ಅಪ್ಲಿಕೇಶನ್ ಯಾರು ಹಾಕ್ಬೇಕಂತ ಇರ್ತಾರಲ್ಲ, ನಿಮ್ಗೆ ಎಕ್ಸಾಮಿನೇಷನ್ ಸೆಂಟರ್ ಚೂಸ್ ಮಾಡ್ಕೊಳಕ್ಕೆ ಹೇಳ್ತೈತಿ. ಈ 4ರಿಂದ 5 ಆಪ್ಷನ್ ಇರ್ತೈತಿ. ಅದ್ರೊಳಗೆ ನಿಮ್ಗೆ ಸಮೀಪ ಆಗುವಂಥ ಆಪ್ಷನ್ನ ಚೂಸ್ ಮಾಡ್ಕೊರಿ. ಯಾಕಂದರೆ ಎಕ್ಸಾಮಿನೇಷನ್ ಸೆಂಟರ್ ನೀವು ಏನಾದರೂ ದೂರ ಹಾಕೊಂಡ್ರೆ ನಿಮ್ಗೆ ಹೋಗಿ ಬರೆಯೋಕೆ ಸ್ವಲ್ಪ ತೊಂದರೆ ಆಕೈತಿ. ಅದಕ್ಕೆ ನಿಮ್ಗೆ ಸಮೀಪ ಯಾವ ಇರ್ತಾವೆ ಅಂಥವು ಚೂಸ್ ಮಾಡ್ಕೊಂಡು ಇದಕ್ಕೆ ಅಪ್ಲಿಕೇಶನ್ ಹಾಕಿರಿ. ಇಲ್ಲಿ ಸಿಲೆಬಸ್ ನೋಡಿರಿ, ಯಾವ ಚಾಪ್ಟರ್ ಮೇಲೆ ಎಷ್ಟು ಕ್ವಶನ್ ಇರ್ತಾವೆ ಅಂತ ನೋಡ್ತಾ ಹೋದಾದರೆ ಇಲ್ಲಿ ಜನರಲ್ ಇಂಟೆಲಿಜೆನ್ಸಿ ಪೇಪರ್ 1 ಮತ್ತು ಪೇಪರ್ 2 ಎರಡು ಇರ್ತೈತೆ. ಅದಕ್ಕೆ ಈಗ ಪೇಪರ್ 1 ನೋಡಿರಿ, ಜನರಲ್ ಇಂಟೆಲಿಜೆನ್ಸಿ ಮತ್ತು ರೀಸನಿಂಗ್ ಒಳಗೆ 50 ಕ್ವಶನ್ 50 ಮಾರ್ಕ್ಸ್ ಇರ್ತೈತಿ. ಮತ್ತು ಜನರಲ್ ನಾಲೆಜ್ ಮತ್ತು ಜನರಲ್ ಅವೇರ್ನೆಸ್ ಒಳಗೆ ಇದರಲ್ಲಿ ಕೂಡ 50 ಕ್ವಶನ್ 50 ಮಾರ್ಕ್ಸ. ಮತ್ತು ಕ್ವಾಂಟಿಟಿವ್ ಆಪ್ಟಿಟ್ಯೂಡ್ ಇದರಲ್ಲಿ 50 ಕ್ವಶನ್ 50 ಮಾರ್ಕ್ಸ. ಮತ್ತು ಇಂಗ್ಲೀಷ್ ಕಂಪ್ಯಾರಿಸನ್ನಲ್ಲಿ ಇಲ್ಲಿ ನೋಡ್ರಿ, ಇದರಲ್ಲಿ 50 ಕ್ವಶನ್ 50 ಮಾರ್ಕ್ಸ. ಇದಕ್ಕೆ ಟೈಮಿಂಗ್ ನೋಡ್ತಾ ಹೋದಾದರೆ ಇಲ್ಲಿ ನೋಡ್ರಿ 2 ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ನಿಮಗೆ ಈಗ ಇದಕ್ಕೆ 1ನೇ ಸೆಕ್ಷನ್ ಇದಕ್ಕೆ ಜನರಲ್ ಇಂಟ್ರೆಸ್ಟ್ ಇದಕ್ಕೆ 30 ನಿಮಿಷ, ಇದಕ್ಕೆ 30 ನಿಮಿಷ, ಈ ರೀತಿಯಾಗಿ ಒಂದೊಂದು ಸಬ್ಜೆಕ್ಟ್ಗೆ ನಿಮಗೆ 30 ನಿಮಿಷ ನಿಮ್ಗೆ ಟೈಮಿಂಗ್ ಇರ್ತೈತಿ. ಇದು ಪೇಪರ್ 1 ಆಯ್ತು. ಇದಕ್ಕೂ ಮತ್ತು ಹೆಂಗಪ್ಪ ಅಂತಂದ್ರೆ ಇದಕ್ಕೂ ಕೂಡ ಫಿಸಿಕಲ್ ಇರ್ತೈತಿ ಮತ್ತು ಮೆಡಿಕಲ್ ಇರ್ತೈತಿ, ಎಕ್ಸಾಮ್ ಇರ್ತೈತಿ, ಈ ರೀತಿಯಾಗಿ ಇರ್ತೈತಿ. ಮೆಡಿಕಲ್ಲು ಕೂಡ ಇರ್ತೈತಿ. ಇದಕ್ಕೆ ಇಲ್ಲಿ ಪೇಪರ್ 2 ನೋಡಿರಿ, ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ನಲ್ಲಿ 200 ಕ್ವಶನ್ ಇದ್ದಿರ್ತವೆ. ಇಲ್ಲಿ ನೋಡಿರಿ, ಇದರಲ್ಲಿ ಇಂಗ್ಲೀಷ್ ಲ್ಯಾಂಗ್ವೇಜ್ ಮತ್ತು ಕಂಪ್ಯಾರಿಸನ್ನಲ್ಲಿ 200 ಕ್ವಶನ್ 200 ಮಾರ್ಕ್ಸ. ಇದಕ್ಕೆ ನೋಡಿರಿ, ಇದಕ್ಕೂ ಕೂಡ 2 ಅವರ್ ನಿಮ್ಗೆ ಟೈಮಿಂಗ್ ಇರ್ತೈತಿ. ಮತ್ತು ನೆಗೆಟಿವ್ ಮಾರ್ಕಿಂಗ್ ನೋಡ್ತಾ ಹೋದಾದರೆ 1/4 ಅಂದ್ರೆ 0.2 ನೆಗೆಟಿವ್ ಮಾರ್ಕಿಂಗ್ ಇರ್ತೈತಿ. ಅಂದ್ರೆ 4 ಕ್ವಶನ್ ತಪ್ಪಾದ್ರೆ 1 ಮಾರ್ಕ್ಸ್ ಹೋಗತ್ತೆ. ಇದಕ್ಕೆ ನೆಗೆಟಿವ್ ಮಾರ್ಕಿಂಗ್ ಈ ರೀತಿ ಕೊಟ್ಟಿರ್ತಾರೆ.